ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಒಂದು ಅಲಸಂದೆ ಕಾಳ್ದು ಸಾರು ಮಾಡೋದು ತೋರಿಸ್ಕೊಡ್ತೀನಿ. ನಾನು ನೋಡಿ, ಅಲಸಂದೆ ಕಾಳು ಪಕ್ಕಾ ನಾಟಿ ಅಲಸಂದೆ ಕಾಳಿದು ಭಾಳ ಚೆನ್ನಾಗಿದೆ ನೋಡಿ. ಇವಾಗ ಇದನ್ನು ತೊಳಿತೀನಿ. ನಾನು ಫಸ್ಟು ವಾಶ್ ಮಾಡಬೇಕು. ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಇವಾಗ ಅಲಸಂದೆ ಕಾಳನ್ನ ತೊಳೆದ್ಬಿಟ್ಟು ನೀರು ಹಾಕಿ ಇಟ್ಕೊಂಡಿದ್ದೀನಿ. ಏನಿಲ್ಲ ಅಂದರೆ ಒಂದು 100 ಗ್ರಾಮ್ ಇದೆ ಅಲಸಂದೆ ಕಾಳಿದು. ಒಂದು 4 ರಿಂದ 5 ಜನ ಊಟ ಮಾಡ್ಬೋದು, ಅಷ್ಟು ಸಾರು ಮಾಡಬೇಕು ನಾನು. 3 ರಿಂದ 4 ಸೀಟಿ ತೊಗೊಂಡ್ರೆ ಸಾಕು, ಬೆಂದ್ಬಿಡುತ್ತೆ ಇದು. ಉಪ್ಪು ಏನು ಹಾಕ್ಬೇಡಿ, ಹೀಗೆ ಬೇಯಿಸ್ಬೇಕು ಇದನ್ನು. ಕುಕ್ಕರ್ ಮುಚ್ಚೋಣ. ಇವಾಗ ಗ್ಯಾಸ್ ಮೇಲೆ ಇಕ್ಕಿದೆ ನಾನು. ಜಾಸ್ತಿ ಉರಿಯಲ್ಲಿ 2 ಸೀಟಿ, ಕಮ್ಮಿ ಉರಿಯಲ್ಲಿ 2 ಸೀಟಿ ಒಡಿಸ್ಬಿಟ್ರೆ ಚೆನ್ನಾಗಿ ಬೆಂದ್ಬಿಡುತ್ತೆ ಇದು. ಇವಾಗ ನಾನು ಇಟ್ಟಿದ್ದೀನಿ ಗ್ಯಾಸ್ ಮೇಲೆ. ಕಾಳು ಬೆಂದಿದೆ ನೋಡೋಣ ಇವಾಗ. ಆಹಾ, ಬಿಸಿ. ನೋಡಿದ್ರಾ, ಭಾಳ ಚೆನ್ನಾಗಿ ಬೆಂದಿದೆ ನೋಡಿ. ಕಾಣಿಸುತ್ತಾ? ಓಪನ್ ಆಗಿದೆ ನೋಡಿ. ಅದು ಹೊಡ್ಕೊಂಡಿದೆ, ಅದರ ಹೊಟ್ಟೆ ಹೊಡ್ಕೊಂಡು ಚೆನ್ನಾಗಿ ಬೆಂದಿದೆ. ಭಾಳ ಅದ್ಭುತವಾಗಿ ಬೆಂದಿದೆ ಇದು. ಇವಾಗ ಇದಕ್ಕೆ ಒಗ್ಗರಣೆ ರೆಡಿ ಮಾಡೋಣ. ಒಂದು ಬಾಣಲಿ ಇಟ್ಕೊಂಡಿದ್ದೀನಿ, ಎಣ್ಣೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಬೇಕಿಷ್ಟು ಎಣ್ಣೆ ಕಾದಿದೆ. ಸಾಸಿವೆ ಆದಮೇಲೆ ಹಿಂಗೆ ಇರಲೇಬೇಕು. ಏನೇ ಅಡುಗೆ ಮಾಡಿ ಹಿಂಗಿದ್ರೆ ಭಾಳ ಒಳ್ಳೆಯದು. ಭಾಳ ಅಂದರೆ ಭಾಳ ಅದ್ಭುತ ನೋಡಿ. ಇಷ್ಟು ಹಿಂಗು ಬೇಕು ಇದಕ್ಕೆ. ಹಿಂಗೆ ಹಾಕಿದರೆ ಏನು ತೊಂದರೆ ಇಲ್ಲ. ಇವಾಗ ಸಾಸಿವೆ ಹಿಂಗು ನೋಡಿ, ಸಾಸಿವೆ ಚಟಪಟ ಸಿಡಿತಾ ಇದೆ, ಆಗಿದೆ. ಇವಾಗ ಬೆಳ್ಳುಳ್ಳಿ ಹಾಕೋಣ. ಬೆಳ್ಳುಳ್ಳಿ ಒಂದು ಸ್ವಲ್ಪ ಚೆಚ್ಚಿರೋ ಅಂಥ ಬೆಳ್ಳುಳ್ಳಿಗಳು ಸಿಪ್ಪೆ ಬಿಡಿಸಿ ಚೆಚ್ಚಿಕ್ಕಿದ್ದೀನಿ. ಸ್ವಲ್ಪ ಕ್ರಷ್ ಮಾಡಿರೋದು ಅಷ್ಟೇ. ಸ್ವಲ್ಪ ಹುರ್ಕೋಬೇಕು ಬೆಳ್ಳುಳ್ಳಿನ. ಭಾಳ ಅದ್ಭುತವಾಗಿರುತ್ತೆ ಈ ಬೆಳ್ಳುಳ್ಳಿ, ಮಾತ್ರ ಚೆನ್ನಾಗಿರುತ್ತೆ ಯಾವುದೇ ಸಾರಲ್ಲಿ ಹಾಕಿ. ಇವಾಗ ಒಂದು ಈರುಳ್ಳಿ ಹಾಕಿದ್ದೀನಿ. ಇದು ಹುರ್ಕೋಬೇಕು ನಾವು. ಒಂದು 4 ಬದನೆಕಾಯಿ, ಚಿಕ್ಕ ಪುಟಾಣಿ ಬದನೆಕಾಯಿ ನೋಡಿ, ಎಷ್ಟು ಅದ್ಭುತವಾಗಿದೆ. ನೇರಳೆ ಕಲರ್ ಆಗಿದೆ ಬದನೆಕಾಯಿ, ಭಾಳ ಅದ್ಭುತವಾಗಿದೆ. ಇದನ್ನೇನಿಲ್ಲ ಅಂದರೆ ಒಂದು 4 ಪೀಸ್, ಒಂದೊಂದರಲ್ಲಿ 4 ಪೀಸ್ ಮಾಡಬೇಕು. ನೋಡಿದ್ರಾ, ಬದನೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ತೊಟ್ಟೆ ಏನು ತೆಗ್ದಿಲ್ಲ, ಹಾಗೇ ಇದೆ ತೊಟ್ಟು. ಇವಾಗ ಈರುಳ್ಳಿ ಜೊತೆಲೇ ಹಾಕ್ಕೊಳ್ಳೋಣ ಬದನೆಕಾಯಿ. ಇದಕ್ಕೆ ನಾನಾ ಥರ ಹೆಸರು ಈ ಬದನೆಕಾಯಿಗೆ. ನಮಗಂತೂ ಮುಳುಗಾಯಿ ಅಂತಾರೆ, ಬದನೆಕಾಯಿ ಅಂತಾರೆ, ಏನೋ ಇಂಗ್ಲೀಷಲ್ಲಿ ಹೇಳ್ತಾರೋ ಅದು ನಮಗೆ ಗೊತ್ತಿಲ್ಲ. ಸ್ವಲ್ಪ ಅರಿಶಿನ ಹಾಕಬೇಕು, ಯಾಕಂದರೆ ಬದನೆಕಾಯಿ ಕರ್ರಗಾಗ್ಬಿಡುತ್ತೆ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಆಮೇಲೆ ಮತ್ತೆ ಹಾಕ್ಕೋಬೇಕು ನಾವು. ಇದು ಒಂದು ಸ್ವಲ್ಪ ಅದು ಕಲರ್ ಚೇಂಜ್ ಆಗ್ಬಿಡೋದು, ಅದಕ್ಕೋಸ್ಕರ. ಇಲ್ಲಾಂದರೆ ಒಂಥರ ಕಪ್ಪು ಕಲರ್ ಬಂದುಬಿಡುತ್ತೆ ನೋಡಿ. ಹಾಕ್ಬಿಟ್ರೆ ಬೆಳ್ಳಗೆ ಹಾಗೇ ಇರುತ್ತೆ ಅದು. ಸ್ವಲ್ಪ ಈ ಥರ ಸೈಡ್ ಮಾಡೋಣ ಇದೆಲ್ಲ, ಯಾಕಂದರೆ ಇಲ್ಲಿ ಟೊಮೊಟೊ ಹಾಕ್ಬೇಕು, ಅದಕ್ಕೋಸ್ಕರನೇ. 1-2 ಟೊಮೊಟೊ ಕಟ್ ಮಾಡಿ ಇಟ್ಟಿರೋ ಅಂಥದ್ದು ನೋಡಿ. ಈ ಥರ ಹಾಕ್ಕೊಂಡ್ರೆ ಅದು ನೀಟಾಗಿ. ಕಡಿಮೆ ಉರಿ ಇಟ್ಕೊಳ್ಳಿ ನೋಡಿ. ಮಸಾಲ ಐಟಮ್ ತೋರಿಸ್ತೀನಿ ಏನೇನು ಹಾಕ್ತಾಯಿದ್ದೀನಿ ಅಂತ. 1 ಟೇಬಲ್ ಸ್ಪೂನು ಧನಿಯಾ ಪುಡಿ ಇದೆ, 1 ಟೇಬಲ್ ಸ್ಪೂನು ಖಾರದ ಪುಡಿ, 1/4 ಟೇಬಲ್ ಸ್ಪೂನು ಜೀರಿಗೆ ಪುಡಿ, ಸ್ವಲ್ಪ ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಬೇಕು. ಇಷ್ಟು ಇಲ್ಲ ಅಂದರೆ ನೀವು ಸಾಂಬಾರು ಪುಡಿ ಹಾಕ್ಕೋಬೋದು. ಇಷ್ಟು ಇವಾಗ ಟೊಮೊಟೊ ಮೇಲೇ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ಹೊತ್ತು ಲಿಡ್ ಕ್ಲೋಸ್ ಮಾಡೋಣ, ಒಂದು 5 ನಿಮಿಷ ಅಷ್ಟೇ. ಇವಾಗ ಲಿಡ್ ತೆಗಿಯೋಣ. ನೋಡಿ, ಇದು ಚೆಂದ ಮೆಲ್ಟ್ ಆಗಿರುತ್ತೆ ಟೊಮೊಟೊ. ಹಿಂಗೆ ಮಾಡ್ಕೊಳ್ಳಿ ಮಧ್ಯಭಾಗದಲ್ಲಿ ಈ ಥರ ನೀಟಾಗಿ. ನಿಮಗೆ ಗೊಜ್ಜು ಜಾಸ್ತಿ ಆಗುತ್ತೆ, ಸಾರು ಕೂಡ ಸ್ವಲ್ಪ ಜಾಸ್ತಿ ಇರುತ್ತೆ, ಚೆನ್ನಾಗಿ ಬರುತ್ತೆ, ತಿಕ್ಕ ಬರುತ್ತೆ. ಈ ಥರ ಮೆಲ್ಟ್ ಆದರೆ, ಟೊಮೊಟೊ ರುಬ್ಬಿ ಹಾಕೋದ್ಕಿಂತ ಈ ಥರ ಮೆಲ್ಟ್ ಮಾಡಿದರೆ ಭಾಳ ರುಚಿಕರವಾಗಿರುತ್ತೆ. ಇವಾಗ ಎರಡನ್ನು ಸೇರಿಸಿ ಚೆಂದಾಗಿ ಹಿಂಗೆ ಉರಿಬೇಕು ನಾವು. ನೋಡಿ, ಬದನೆಕಾಯಿ ಬೆಂದೇ ಬಿಟ್ಟಿದೆ, ಯಾಕಂದ್ರೆ ತುಂಬ ಎಳೆಯ ಬದನೆಕಾಯಿ, ಅದು ಭಾಳ ಅದ್ಭುತವಾಗಿತ್ತು ಬದನೆಕಾಯಿ. ಮಸಾಲ ಘಮ ಅಂತ ಇದೆ. ಸ್ವಲ್ಪ ಹುಳಿ ಹಾಕೋಣ. ಭಾಳ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ಹುಳಿ ಹಾಕ್ಕೊಳ್ಳಿ.
ಈ ಗೊಜ್ಜೆ ತಿನ್ನಂಗಿದೆ. ಅನ್ನ ಕಲಸಿ ಗೊಜ್ಜಲ್ಲೇ ತಿನ್ನೋಣ ಅನಿಸ್ತು, ಹಂಗಿದೆ ಅದು ಗೊಜ್ಜು. ಇವಾಗ ಅಲಸಂದೆ ಕಾಳು ಹಾಕೋಣ, ಬೇಯಿಸಿಟ್ಟಿರೋ ಅಂಥದ್ದು. ಸಾರು ಕುದಿ ಬರಬೇಕಷ್ಟೇ, ಭಾಳ ಅದ್ಭುತವಾಗಿ ಬಂದಿದೆ ಸಾರು. ಕುದಿ ಬಂದರೆ ಆಯ್ತಿದೆ. ಇವಾಗ ಕುದೀತಾ ಐತಲ್ಲ, ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ. ಚೆನ್ನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಟಿರೋಂಥ ಕೊತ್ತಂಬರಿ ಸೊಪ್ಪು. ಸ್ವಲ್ಪ ನೋಡಿದ್ರ ಸಾರು ಕುದೀತಾ ಇದೆ, ಚೆನ್ನಾಗಿ ಕುದೀತಾ ಇದೆ, ರೆಡಿಯಾಗಿದೆ. ಇವಾಗಿದು ನಾನು ಗ್ಯಾಸ್ ಆಫ್ ಮಾಡ್ತೀನಿ. ಇಷ್ಟು ತಿಕ್ಕ ಬಂದರೆ ಸಾಕು. ಅನ್ನನೂ ತಿನ್ಬೋದು, ಮುದ್ದೆನೂ ತಿನ್ಬೋದು ನೀವು. ಇವಾಗ ಸರ್ವ್ ಮಾಡೋದು. ಸಾರು ರೆಡಿಯಾಗಿದೆ. ನೋಡಿದ್ರಾ ಎಷ್ಟು ಅದ್ಭುತವಾಗಿ ಬಂದಿದೆ. ಗ್ರೇವಿ ತುಂಬ ಅದ್ಭುತವಾಗಿ ಬಂದಿದೆ, ಭಾಳ ಚೆನ್ನಾಗಿದೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ. ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಫುಲ್ ವಿಡಿಯೋ ನೋಡಿ. ಸಪೋರ್ಟ್ ಮಾಡ್ತಾ ಇದ್ದೀರಿ, ಇನ್ನೂ ಸಪೋರ್ಟ್ ಮಾಡಿ ನಮಗೆ ಪ್ಲೀಸ್. ಥ್ಯಾಂಕ್ ಯು.